ವೆಲ್ಕಮ್ ಟು ಅರುಣೋದಯ ಚಾನೆಲ್. ಇಲ್ಲಿ ಒಂದು ಸಣ್ಣ ಕತೆ ಹೇಳಕ್ಕೆ ಬಂದಿದ್ದೀನಿ. ಹನುಮಂತನ ವಾರ ಮಂಗಳವಾರ ಇದ್ರೂ ಯಾಕೆ ನಾವು ಶನಿವಾರ ಹನುಮಂತನ ಪೂಜಿಸ್ತೀವಿ ಅಂದರೆ, ಒಂದು ಸಲ ಹೀಗೆ ರಾವಣ ಬಂದುಬಿಟ್ಟು ಶನಿದೇವರನ್ನು ಗುಹೆ ಒಳಗಡೆ ಕೂಡಾಕ್ಬಿಟ್ಟಿದ್ರಂತೆ. ಅದಕ್ಕೆ ಏನು ಕಾರಣ ಅಂದರೆ, ರಾವಣನಿಗೆ ಮಗು ಆಗ್ತಾಯಿತ್ತಂತೆ. ಎಲ್ಲ ಗ್ರಹಗಳನ್ನೂ ಒಂದೇ ಲೈನಲ್ಲಿ ನಿಲ್ಲಿಸಿದ್ರಂತೆ. ಆದರೆ ಶನಿ ಮಹಾತ್ಮನ ನಿಲ್ಲಿಸೋಕ್ಕೆ ಅಸಾಧ್ಯ ಅಂದ್ಬಿಟ್ಟು, ಶನಿ ಮಹಾತ್ಮನ ಕಣ್ದೃಷ್ಟಿ ತನ್ನ ಮಗನ ಮೇಲೆ ಬೀಳಬಾರ್ದು ಅಂದ್ಬಿಟ್ಟು ಕರ್ಕೊಂಡೋಗಿ ಗುಹೆಯಲ್ಲಿ ಕೂಡಾಕ್ಬಿಟ್ಟಿದ್ರಂತೆ. ಆಗ ಹನುಮಂತ ಈ ಲಂಕೆಗೆ ಬಂದಾಗ ಹನುಮಂತನ ಹಿಡ್ಕೊಂಡು ರಾವಣ ಆ ಬಾಲಕ್ಕೆ ಬೆಂಕಿ ಹಚ್ಚೋಕ್ಕೆ ಹೇಳ್ತಾರನಲ್ಲ, ಬೆಂಕಿ ಹಚ್ಚಿದಾಗ ಹನುಮಂತ ಎಲ್ಲ ನಾಶ ಮಾಡ್ತಾನೆ. ಆವಾಗ ಗುಹೆಯಿಂದ ಶಬ್ದ ಕೇಳಿಸ್ತಾ ಇತ್ತಂತೆ, ನನ್ನನ್ನು ಇಲ್ಲಿಂದ ಬಿಡಿಸಿ ಅಂತ. ಆವಾಗ ಹನುಮಂತ ಬಂದುಬಿಟ್ಟು ಶನಿ ಮಹಾತ್ಮನ ಅಲ್ಲಿಂದ ಗುಹೆಯಿಂದ ಬಿಡಿಸ್ತಾನಂತೆ. ಆವಾಗ ಶನಿ ಮಹಾತ್ಮ ಕೇಳ್ತಾನಂತೆ, ನಿನಗೆ ಏನು ಬೇಕು ಕೇಳ್ಕೊ ಅಂತ. ಆವಾಗ ಹನುಮಂತ ದೇವರು ಬಂದ್ಬಿಟ್ಟು, ನನಗೇನೂ ಬೇಡ, ನನ್ನ ಭಕ್ತರು ಯಾರು ನಿನ್ನನ್ನು ಪೂಜಿಸ್ತಾರೋ, ಯಾರು ನಿನ್ನನ್ನು ಆರಾಧಿಸ್ತಾರೋ, ಯಾರು ನನ್ನನ್ನು ಆರಾಧಿಸ್ತಾರೋ ಅವ್ರ ಮೇಲೆ ನಿನ್ನ ದೃಷ್ಟಿ ಬೀಳಬಾರ್ದು ಅನ್ನೋದು. ಆದ ಕಾರಣ ಶನಿವಾರ ಜಾಸ್ತಿ ಹನುಮಂತನ ಪೂಜೆ ಮಾಡ್ತಾರೆ. ಹನುಮಂತನ ವಾರ ಬಂದುಬಿಟ್ಟು ಮಂಗಳವಾರ ಇದ್ರೂ ಈ ಕಾರಣದಿಂದ ಶನಿವಾರ ಹೊತ್ತು ಹನುಮಂತನ ಪೂಜೆ ಮಾಡ್ತಾರೆ. ಯಾರು ಹನುಮಂತ ದೇವ್ರನ್ನ ಪೂಜೆ ಮಾಡ್ತಾರೋ ಅವ್ರ ಮೇಲೆ ಈ ಶನಿ ವಕ್ರದೃಷ್ಟಿ ಬೀಳಲ್ಲ ಅನ್ನೋ ಕಾರಣ, ಅಥವಾ ಕಮ್ಮಿ ಪ್ರಭಾವದಲ್ಲಿ ಬೀಳುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಹಾಗಾಗಿ ಈ ಕತೆ ಅಥವಾ ಈ ಕಾರಣದಿಂದ ಶನಿ ಮಹಾತ್ಮನ ವಕ್ರದೃಷ್ಟಿ ಯಾರು ಹನುಮಂತರ ಭಕ್ತರ ಮೇಲೆ ಬೀಳೋದಿಲ್ಲ. ಈ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಂಥ ಮತ್ತಷ್ಟು ಇನ್ಫಾರ್ಮೇಷನ್ ಒಂದಿಗೆ ನಿಮ್ಮ ಮುಂದೆ ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು.